President. Thank you. India says that the U.S. imports Russian uranium, chemicals, fertilizers, while criticizing their energy imports. Your response to that, sir? I don't know anything about it. Mr. President, Thank you. India says that the U.S. imports Russian uranium, chemicals, fertilizers, while criticizing their energy imports. Your response to that, sir? I don't know anything about it. I'd have to check, but we'll get back to you on that. Yeah, please. ಈ ಟ್ರಂಪ್ ಮಾತಾಡೋಕೇನಾದರೂ ತಲೆ ಬುಡ ಇದೆಯಾ? ಸೇಡ್ ತೀರಿಸ್ಕೋಬೇಕು ಅಂತಾನೆ ಹೊಸ ನಿಯಮ ಮಾಡ್ತೀನಿ ಅಂತ ಹೇಳುವಂತ ಟ್ರಂಪ್ ಯಾವ ಕಾಲದಲ್ಲಿ ಬದುಕಿದ್ದಾರೆ? ಅಮೆರಿಕದ ಅಧ್ಯಕ್ಷ ಟ್ರಂಪ್ ಇತ್ತೀಚೆಗೆ ಭಾರತದ ವಿರುದ್ಧನೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ನಡೆಗಳನ್ನ ನಿಲುವುಗಳನ್ನ ರೂಪಿಸ್ತಾ ಇದ್ದಾರೆ. ಇಲ್ಲಿ ಟ್ರಂಪ್ 25% ಟ್ಯಾರಿಫ್ ಅನ್ನ ಭಾರತದ ಮೇಲೆ ಹೇರ್ತಾ ಇದ್ದಾರೆ. ಯಾಕಂದ್ರೆ ರಷ್ಯನ್ ಆಯಿಲ್ ಅನ್ನ ಭಾರತ ತಗೋತಾ ಇದೆ, ಕ್ರೂಡ್ ಆಯಿಲ್ ಅದನ್ನ ಬಳಸ್ತಾ ಇದೆ, ಅಮೆರಿಕಾದಿಂದ ತಗೋತಾ ಇಲ್ಲ ಅಂತ. ನಮ್ಮ ಜೊತೆ ವ್ಯಾಪಾರ ಮಾಡೋದಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ನಾವು ಆದಷ್ಟು ಕೆಳಕ್ಕೆ ತುಳಿಯೋದಕ್ಕೆ ಟ್ರೈ ಮಾಡ್ತೀವಿ ಅಂತ. ಈ ಜಗತ್ತಲ್ಲಿ ಇದು ಮುಕ್ತ ಮಾರುಕಟ್ಟೆ ಜಗತ್ತು, ಓಪನ್ ಮಾರ್ಕೆಟ್, ಯಾರು ಎಲ್ಲಿಂದ ಬೇಕಾದರೂ ಖರೀದಿ ಮಾಡ್ಬೋದು. ಇನ್ನೂ ಕೂಡ ಅಮೆರಿಕಾದ ಆ ಒಂದು ದೊಡ್ಡಣ್ಣ ಅಥವಾ ಅಮೆರಿಕಾದ ಹತ್ರನೇ ಎಲ್ಲರೂ ಹೋಗಬೇಕು ಅನ್ನುವಂಥದ್ದು ಇಲ್ಲಿವರೆಗೂ ಕೂಡ ಇದ್ದ ಪರಿಸ್ಥಿತಿ ಈಗಿಲ್ಲ. ಈಗ ಎಲ್ಲ ರಾಷ್ಟ್ರಗಳು ಕೂಡ ಸಶಕ್ತವಾಗಿದ್ದಾವೆ. ಅಂದರೆ ಸಾಕಷ್ಟು ಮುಂದುವರಿಯುತ್ತಾ ಇರುವಂಥ ರಾಷ್ಟ್ರಗಳು, ಭಾರತ, ಚೀನಾದ ರೀತಿ ರಾಷ್ಟ್ರಗಳು ಯಾರನ್ನೂ ಕೇರ್ ಮಾಡಲ್ಲ. ಯಾಕೆಂದ್ರೆ ದೊಡ್ಡ ವರ್ಕ್ ಫೋರ್ಸ್ ಇದೆ, ಇಲ್ಲಿ ಲೇಬರ್ ಇದೆ, ಜೊತೆಗೆ ಭಾರತದಲ್ಲಿ ಎಲ್ಲ ಸಂಪನ್ಮೂಲನೂ ಇದೆ. ನಾವು ಬೇರೆಯವ್ರನ್ನ ಕೆಲವು ಅವಲಂಬಿಸಿದೀವಿ ಅಂದರೆ ಬೇರೆ ಕೆಲವರು ನಮ್ಮನ್ನು ಕೂಡ ಅವಲಂಬಿಸಿದ್ದಾರೆ. ಇನ್ನಿಲ್ಲಿ ನೇರವಾಗಿ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ ಟ್ರಂಪ್ ಅವ್ರನ್ನ, ನೀವು ರಷ್ಯಾದಿಂದ ಫರ್ಟಿಲೈಸರ್ಸು ಕೆಲವೊಂದನ್ನೆಲ್ಲ ನೀವು ಕೂಡ ಇಂಪೋರ್ಟ್ ಮಾಡ್ಕೋತೀರಾ, ಯುರೇನಿಯಂ ರೀತಿಯದ್ದು ಯಾವುದೆಲ್ಲ ಅಣುಬಾಂಬ್ ತಯಾರಿಕೆಗೆ ಬೇಕಾಗುತ್ತೆ ಅದೆಲ್ಲ ಅದನ್ನು ನೀವೇ ಇಂಪೋರ್ಟ್ ಮಾಡ್ಕೋತೀರಾ, ಭಾರತ ಯಾಕೆ ಇಂಪೋರ್ಟ್ ಮಾಡ್ಕೋಬಾರ್ದು, ರಷ್ಯಾದಿಂದ ಆಮದು ಯಾಕೆ ಮಾಡ್ಕೋಬಾರ್ದು ಯಾವುದಾದ್ರೂ ಒಂದು ವಸ್ತುನ ಅಂತ ಕೇಳಿದ್ದಕ್ಕೆ ಅದಕ್ಕೆ ನೋ ಆನ್ಸರ್ ಅಂತ ಹೇಳ್ತಾರೆ. ನಾನು ಅದಕ್ಕೆ ಉತ್ತರ ಕೊಡಲ್ಲ ಅಂತ. ಅಂದರೆ ಉಡಾಫೆಯ ಟ್ರಂಪ್ ಭಾರತದ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಭಾರತ ನಮ್ಮ ಜೊತೆಗೆ ವ್ಯಾಪಾರ ಮಾಡಬೇಕು, ನಮಗೆ ಮಾತ್ರ ಲಾಭ ಮಾಡಿಕೊಡ್ಬೇಕು. ಭಾರತದ ಮಿತ್ರ ಅಮೆರಿಕ ಅಲ್ವೇ ಅಲ್ಲ, ಭಾರತದ ಮಿತ್ರ ರಷ್ಯಾ, ಸದಾ ಕಾಲದ ಮಿತ್ರ ಅಂದರೆ ರಷ್ಯಾ. ಹಾಗಾಗಿ ಭಾರತ ಇದನ್ನು ತಲೆನೇ ಕೆಡಿಸ್ಕೊಳ್ಳಲ್ಲ. ಇದಕ್ಕೆ ಭಾರತಕ್ಕೂ ಕೂಡ ಕೌಂಟ್ರ್ ಕೊಡೋಕೆ ಗೊತ್ತಿದೆ. ಹಾಗಾಗಿ ಭಾರತ ಮುಂದಿನ ದಿನಗಳಲ್ಲಿ ಏನು ಕೌಂಟ್ರ್ ಮಾಡುತ್ತೆ ಅನ್ನೋದನ್ನು ನೋಡಬೇಕಷ್ಟೆ.